ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಈಗ ಎಕ್ಕೆ ಗಿಡ ಮಹತ್ವ ಹಾಗೂ ಅದರ ಪ್ರಯೋಜನವನ್ನು ತಿಳಿಯೋಣ. ಅನೇಕ ಪೂಜನೀಯ ಗಿಡಗಳಲ್ಲಿ ಎಕ್ಕೆ ಗಿಡವು ಒಂದು. ಎಕ್ಕೆ ಗಿಡವು ದೇವರ ಪೂಜೆಗೆ ಉಪಯುಕ್ತವಲ್ಲದೆ ಆರೋಗ್ಯ ವೃದ್ಧಿಸುವ ಗುಣವನ್ನು ಹೊಂದಿದೆ. ಇದು ಸುಲಭ ಮದ್ದಾಗಿದೆ. ಅರ್ಕ ಎಂದರೆ ಪೂಜನೀಯ ಎಂದು ಅರ್ಥ. ಎಕ್ಕದ ಗಿಡಗಳಲ್ಲಿ ಎರಡು ವಿಧಗಳಿದ್ದು, ಒಂದು ಬಿಳಿ ಎಕ್ಕದ ಗಿಡ, ಇದಕ್ಕೆ ಶ್ವೇತಾರ್ಕ ಎಂದು ಕರೆಯುತ್ತಾರೆ. ಇನ್ನೊಂದು ತಿಳಿ ನೀಲಿ ಬಣ್ಣದ ಹೂವಿನ ಎಕ್ಕದ ಗಿಡ. ಬಿಳಿ ಎಕ್ಕದ ಗಿಡವು ಆರೋಗ್ಯ ಗುಣಗಳನ್ನು ಹೊಂದಿದ್ದು, ಎಕ್ಕದ ಹೂವು ಶಿವನಿಗೆ ಅತ್ಯಂತ ಪ್ರಿಯವಾದ ಹೂವು ಆಗಿದೆ. ಶಿವರಾತ್ರಿ ದಿನ ಶಿವನಿಗೆ ವಿಶೇಷವಾಗಿ ಈ ಎಕ್ಕದ ಹೂವನ್ನು ಏರಿಸುತ್ತಾರೆ. ಬಿಳಿ ಬಣ್ಣದ ಹೂವಿನ ಗಿಡಕ್ಕೆ ಶ್ವೇತಾರ್ಕ ಎಂತಲೂ, ತಿಳಿ ನೀಲಿ ಬಣ್ಣದ ಹೂವಿನ ಗಿಡಕ್ಕೆ ರಕ್ತಾರ್ಕ ಎಂದು ಕರೆಯುತ್ತಾರೆ. ಎಕ್ಕದ ಗಿಡವನ್ನು ಹೋಮ ಯಜ್ಞಕ್ಕೆ ಬಳಸುತ್ತಾರೆ. ಬಿಳಿ ಎಕ್ಕದ ಗಿಡದ ಬೇರಿನಲ್ಲಿ ಗಣೇಶನ ರೂಪವಿರುವ ಆಕಾರ ಕಾಣುತ್ತದೆ. ರಥಸಪ್ತಮಿ ದಿನ ಎಕ್ಕೆ ಗಿಡದ 7 ಎಲೆಗಳನ್ನು ಇಟ್ಟುಕೊಂಡು ಸ್ನಾನ ಮಾಡಿದರೆ ಸೂರ್ಯನ ಅನುಗ್ರಹವಾಗುವುದಲ್ಲದೆ 7 ಜನ್ಮದ ಪಾಪಗಳು ನಾಶವಾಗುತ್ತವೆ ಎಂದು ಹೇಳಿದ್ದಾರೆ. ಎಕ್ಕ ಹೊಕ್ಕದ ಮನೆ ಇಲ್ಲ ಎಂದು ಹೇಳಿದಂತೆ ಎಲ್ಲರೂ ಎಕ್ಕದ ಗಿಡವನ್ನು ಪೂಜಿಸುತ್ತಾರೆ. ಅನೇಕ ಜನರು ಬಿಳಿ ಎಕ್ಕದ ಗಿಡವನ್ನು ಮನೆಯ ಮುಂದೆ ಇದು ಅದೃಷ್ಟದ ಸಂಕೇತವೆಂದು ಭಾವಿಸಿ ಅದನ್ನು ಬೆಳೆಸುತ್ತಾರೆ. ಹಾಗೂ ಎಕ್ಕದ ಗಿಡ ಮನೆಯ ಮುಂದೆ ಇದ್ದರೆ ಮನೆಯಲ್ಲಿ ಯಾವುದೇ ಋಣಾತ್ಮಕ ಶಕ್ತಿಗಳು ಪ್ರವೇಶಿಸುವುದಿಲ್ಲ ಎಂದು ಹೇಳುತ್ತಾರೆ. ಬಿಳಿ ಎಕ್ಕದ ಗಿಡವು ಮನೆಯಲ್ಲಿದ್ದರೆ ಸಕಲ ಐಶ್ವರ್ಯ, ಆರೋಗ್ಯ ಹಾಗೂ ಅಂತಸ್ತು ವೃದ್ಧಿಯಾಗುತ್ತದೆ ಹಾಗೂ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಎಂದು ಹೇಳಲಾಗುತ್ತದೆ. ಹಾಗೂ ಮನೆಯಲ್ಲಿ ಶಾಂತಿ, ನೆಮ್ಮದಿ ಸಿಗುತ್ತದೆ. ಮನೆಯ ವಾಸ್ತು ದೋಷವು ನಿವಾರಣೆಯಾಗುತ್ತದೆ. ಬಿಳಿ ಎಕ್ಕದ ಗಿಡದ ಮುಂದೆ ಸೂರ್ಯನಿಗೆ ನಮಸ್ಕರಿಸಿ ಅದರ ಎಲೆಯಿಂದ ರವಿ ಗ್ರಹಕ್ಕೆ ಪೂಜಿಸುವುದರಿಂದ ಸೂರ್ಯನ ದೋಷಗಳು ನಿವಾರಣೆಯಾಗುತ್ತವೆ. ಗಣೇಶ, ಶಿವ ಹಾಗೂ ಆಂಜನೇಯನಿಗೆ ಬಿಳಿ ಎಕ್ಕದ ಹೂ ಇಟ್ಟು ಪೂಜೆ ಮಾಡಿದರೆ ಎಲ್ಲ ದೋಷಗಳು ಪರಿಹಾರವಾಗುತ್ತವೆ. ಶನಿ ದೋಷವಿದ್ದವರು ಪ್ರತಿ ಮಂಗಳವಾರ ಮತ್ತು ಶನಿವಾರ ಬಿಳಿ ಎಕ್ಕದ ಹೂವಿನ ಹಾರವನ್ನು ಹನುಮಂತನಿಗೆ ಹಾಗೂ ಶನಿದೇವರಿಗೆ ಅರ್ಪಿಸಿದರೆ ಶನಿ ದೋಷವು ನಿವಾರಣೆಯಾಗುತ್ತದೆ. ಗಣೇಶನಿಗೆ ಬಿಳಿ ಎಕ್ಕದ ಹೂವಿನ ಹಾರವನ್ನು ಅರ್ಪಿಸುವುದರಿಂದ ಯಾವುದೇ ಮಂಗಳ ಕಾರ್ಯಗಳಲ್ಲಿ ಬರುವ ವಿಘ್ನಗಳು ನಿವಾರಣೆಯಾಗುತ್ತವೆ. ಮನೆಯಲ್ಲಿ ಎಕ್ಕದ ಗಿಡ ಬೆಳೆಸುವುದರಿಂದ ಯಾವುದೇ ಮಾಟ ಮಂತ್ರಗಳು ಕಾಡುವುದಿಲ್ಲ. ಮನೆಯ ಬಲಭಾಗದಲ್ಲಿ ಈ ಗಿಡವನ್ನು ಬೆಳೆಸಿದರೆ ವಾಸ್ತು ದೋಷ ನಿವಾರಣೆಯಾಗುತ್ತದೆ. ಬಿಳಿ ಎಕ್ಕದ ಗಿಡವನ್ನು ಪೂಜಿಸುವುದರಿಂದ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತವೆ. ಎಕ್ಕದ ಹೂವನ್ನು ಮನೆ ಬಾಗಿಲಿಗೆ ಅಥವಾ ದೇವರ ಮನೆ ಬಾಗಿಲಿಗೆ ತೋರಣ ಕಟ್ಟಿದರೆ ವಾಸ್ತು ದೋಷ ನಿವಾರಣೆಯಾಗುತ್ತದೆ. ಬಿಳಿ ಎಕ್ಕದ ಗಿಡವು ಅನೇಕ ಔಷಧೀಯ ಗುಣಗಳನ್ನು ಹೊಂದಿದೆ. ಮಂಡಿ ನೋವಿಗೆ, ಅಸ್ತಮಾ ಕಾಯಿಲೆಗೆ, ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಉಪಯೋಗವಾಗುವುದಲ್ಲದೆ ಇದು ನಂಜು ನಿವಾರಕವಾಗಿದೆ. ಕಾಲಿಗೆ ಮುಳ್ಳು ಚುಚ್ಚಿದಾಗ ಆ ಮುಳ್ಳು ಹೊರಗೆ ತೆಗೆಯಲು ಆಗದೇ ಇದ್ದಾಗ ಎಕ್ಕದ ಗಿಡದ ಹಾಲನ್ನು ತಂದು ಮುಳ್ಳು ಚುಚ್ಚಿದ ಜಾಗದಲ್ಲಿ ಹಾಕಿದರೆ ಮುಳ್ಳು ತನ್ನಷ್ಟಕ್ಕೆ ತಾನೇ ಹೊರಬರುತ್ತದೆ ಹಾಗೂ ನೋವು ಉಪಶಮನವಾಗುತ್ತದೆ. ಹಾಗೂ ಚೇಳು ಮತ್ತು ಇನ್ನಿತರ ವಿಷಜಂತುಗಳು ಕಡಿದಾಗ ಈ ಎಕ್ಕದ ಗಿಡದ ಹಾಲನ್ನು ಹಚ್ಚಿದರೆ ನೋವು ಉಪಶಮನವಾಗುತ್ತದೆ ಹಾಗೂ ವಿಷವು ದೇಹಕ್ಕೆ ಹೋಗದಂತೆ ತಡೆಯುತ್ತದೆ.
ಆದರೆ ನೆನಪಿಡಿ, ಎಕ್ಕದ ಗಿಡದ ಹಾಲು ಕಣ್ಣಿಗೆ ಸಿಡಿದರೆ ಕಣ್ಣು ಕುರುಡಾಗುವ ಸಂಭವವಿರುತ್ತದೆ. ಆದ್ದರಿಂದ ಬಹಳ ಜಾಗರೂಕರಾಗಿದ್ದು ಚಿಕ್ಕ ಮಕ್ಕಳ ಕೈಗೆ ಎಕ್ಕದ ಗಿಡ ಸಿಗದಂತೆ ನೋಡಿಕೊಳ್ಳಬೇಕು. ಎಕ್ಕೆ ಗಿಡ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯ ಗುಣ ಹೊಂದಿದೆಯೋ ಅಷ್ಟೇ ಅಪಾಯ ಕೂಡ ಇದೆ. ಮಂಡಿ ನೋವಿಗೆ ಎಕ್ಕದ ಎಲೆಯು ಪರಿಹಾರ ನೀಡುತ್ತದೆ. ಮಂಡಿ ನೋವು ಇರುವವರು ಎಕ್ಕದ ಎಲೆಯನ್ನು ಸುಟ್ಟು ಬಿಸಿ ಇದ್ದಾಗಲೇ ನೋವಿರುವ ಜಾಗದಲ್ಲಿ ಇಟ್ಟು ಬಟ್ಟೆ ಕಟ್ಟಿಕೊಂಡರೆ ಮಂಡಿ ನೋವು ಕಡಿಮೆಯಾಗುತ್ತದೆ. ಅಸ್ತಮಾ ಕಾಯಿಲೆಗೆ ಎಕ್ಕದ ಗಿಡದ ಹೂವನ್ನು ಒಣಗಿಸಿ ಪುಡಿ ಮಾಡಿ ಪ್ರತಿದಿನ ಸ್ವಲ್ಪ ಸ್ವಲ್ಪ ಪುಡಿಯನ್ನು ಸೇವಿಸುತ್ತಾ ಬಂದರೆ ಅಸ್ತಮಾ, ಶ್ವಾಸಕೋಶದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಶರೀರದ ಯಾವುದೇ ಭಾಗದಲ್ಲಿ ಊತ ಕಂಡುಬಂದರೆ, ಅಂದರೆ ಬಾವು ಬಂದರೆ, ಎಕ್ಕದ ಎಲೆಗೆ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ ಬಿಸಿ ಮಾಡಿ ಬಾವು ಬಂದಿರುವ ಜಾಗದಲ್ಲಿ ಅದನ್ನು ಇಟ್ಟರೆ ಬಾವು ಕಡಿಮೆಯಾಗುತ್ತದೆ. ಅಲ್ಲದೆ ಶರೀರದ ಮೇಲೆ ಗಾಯಗಳಾದಾಗ ಎಕ್ಕದ ಎಲೆಗಳನ್ನು ಬಿಸಿ ಮಾಡಿ ಗಾಯದ ಮೇಲೆ ಇಟ್ಟರೆ ರಕ್ತಸ್ರಾವ ನಿಲ್ಲುತ್ತದೆ ಹಾಗೂ ನೋವು ಸಹ ಕಡಿಮೆಯಾಗುತ್ತದೆ. ಮಧುಮೇಹಕ್ಕೂ ಇದು ಒಳ್ಳೆಯ ಔಷಧಿಯಾಗಿದೆ. ಎಕ್ಕೆಯ ಎಲೆಗಳನ್ನು ಬಿಸಿ ಮಾಡಿ ರಾತ್ರಿ ಮಲಗುವಾಗ ಪಾದದ ಕೆಳಗೆ ಇಟ್ಟು ಬಟ್ಟೆ ಸುತ್ತಿಕೊಂಡು ಮಲಗುವುದರಿಂದ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬರುತ್ತದೆ. ಎಕ್ಕದ ಎಲೆಯನ್ನು ಕೆಂಡದ ಮೇಲೆ ಇಟ್ಟು ಸುಟ್ಟು ಪುಡಿ ಮಾಡಿ ಭಸ್ಮಕ್ಕೆ ಬೆಣ್ಣೆ ಸೇರಿಸಿ ಲೇಪನ ಮಾಡಿ ಒಡೆದ ತುಟಿಗಳಿಗೆ ಹಚ್ಚಿದರೆ ತುಟಿಗಳು ಮೃದುವಾಗುತ್ತವೆ. ಬಿಳಿ ಎಕ್ಕದ ಹೂವಿಗೆ ಸಮ ಪ್ರಮಾಣದಲ್ಲಿ ಬೆಲ್ಲವನ್ನು ಸೇರಿಸಿ ಅರೆದು 2-3 ದಿನ ಸೇವಿಸಿದರೆ ಮುಟ್ಟಿನ ಸಮಸ್ಯೆ ಪರಿಹಾರವಾಗುತ್ತದೆ. ಬಿಳಿ ಎಕ್ಕದ ಹೂವಿನ ಕೇಸರದೊಂದಿಗೆ ಸ್ವಲ್ಪ ಉಪ್ಪು ಸೇರಿಸಿ ಅರೆದು ಸೇವಿಸಿದರೆ ಅಜೀರ್ಣ, ಹೊಟ್ಟೆನೋವು ಎಲ್ಲವೂ ಮಾಯವಾಗುತ್ತದೆ. ಈ ರೀತಿ ಎಕ್ಕೆ ಗಿಡವು ಪೂಜನೀಯ ಗಿಡವಾಗಿದ್ದು ಹಾಗೂ ಅಷ್ಟೇ ಔಷಧೀಯ ಗುಣಗಳನ್ನು ಹೊಂದಿದೆ. ಹೀಗೆ ಎಕ್ಕದ ಗಿಡವು ಬಹಳ ಮಹತ್ವವನ್ನು ಪಡೆದಿದೆ.